ಆಗ್ಬೇಕು. ಅಲ್ಲ ಗಿಲ್ಲಿ ಕಾವ್ಯ ಅವ್ರಿಬ್ರು ಡವ್ ಹೊಡಿತವ್ರಲ್ಲ ಆಡ್ತಾಳೆ ಅಂತ ಇಡೀ ಕರ್ನಾಟಕ ಜನತೆ 24/7 ನೋಡ್ತಾ ಇರತ್ತೆ, ಯಾರ್ ಡವ್ ಹೊಡಿತವ್ರೆ, ಯಾರ್ ಹೇಗ್ ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗೇ ಆಗುತ್ತೆ. ಬಿಗ್ ಬಾಸ್ ಮನೆ ಪಾರ್ಕ್ ಅಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳಿ? ಅದ್ರಲ್ಲಿ ಜಾಹ್ನವಿ ಮತ್ತೆ ಅವ್ರದ್ದು ಇಂದ ಬಿಗ್ ಬಾಸ್ ಹಾಳಾಗ್ತಿದೆ. ಬಟ್ ಗಿಲ್ಲಿ ನಟ ಗೆಲ್ಬೇಕು, ಅವ್ರಿಗೆ ವೋಟ್ ಮಾಡೋದ್ ನಾವು. ಯಾಕೆ ಗಿಲ್ಲಿ ನಟಲ್ಲಿ ಏನ್ ಸ್ಪೆಷಲ್ ಇದೆ? ಅವ್ನ್ ಎಲ್ಲರ ತರ ಇಲ್ಲ ಅಲ್ಲಿ. ಅವ್ನ್ ಏನಾಗಿದಾನೋ ಅವನಾಗೆ ಇದ್ದಾನೆ. ಸೊ ಹೊರಗಡೆ ಹೇಗಿರ್ತಾನೋ ಈಗ್ಲೂ ಅಲ್ಲೂ ಕೂಡ ಹಾಗೆ ಇದ್ದಾನೆ. ಬಟ್ ಅಶ್ವಿನಿ ಜಾಹ್ನವಿಯಿಂದ ಇವಾಗ ಬಿಗ್ ಬಾಸ್ 12 ನೋಡಕ್ ಆಗ್ತಾ ಇಲ್ಲ. ಸೊ ಅವ್ರಿಬ್ರಿಂದ ಅವ್ರದೇ ಮನೆ ನಮ್ದೇ ಅನ್ನೋ ರೇಂಜಿಗೆ ಆಡ್ತಿದ್ದಾರೆ. ಬಟ್ ಗಿಲ್ಲಿ ಗೆಲ್ಬೇಕಷ್ಟೇ. ಗಿಲ್ಲಿ ಕಾವ್ಯ ಅಂದ್ರೆ ಅಶ್ವಿನಿ ಗೌಡ ಜಾನ್ವಿ ಇವ್ರು ಯಾರು ಕೂಡ ಹೊರಗಡೆ ಹೇಗಿದ್ರು ಆಗಿಲ್ಲ, ಒಳಗಡೆ ಅಂದ್ರೆ ಹೊರಗಡೆ ಓಕೆ, ಎಲೆಕ್ಷನ್ ವೈಸ್ ಅವ್ರು ಅಶ್ವಿನಿ ಅವ್ರು ಅದೇ ರೀತಿ ನಾನೇ ಅನ್ನೋ ಲೆವೆಲ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇದಾರೆ. ಬಟ್ ಅದೆಲ್ಲ ಒಳಗಡೆ ನಡೆಯಲ್ಲ ಬಿಗ್ ಬಾಸ್ ಅಲ್ಲಿ ಅಷ್ಟೇ. ಅಲ್ಲ ಇವಾಗ ನೀವು ನೋಡಿರ್ಬಹುದು, ಗಿಲ್ಲಿ ಅವರನ್ನ ಫಸ್ಟ್ ಇಂದಾನು ಟಾರ್ಗೆಟ್ ಮಾಡ್ಕೊಂಡೇ ಬಂದಿದ್ದಾರೆ ಹೌದು ಅಲ್ವಾ? ಯಾಕೆ ಏನ್ ನಡೀತಾ ಇದೆ ಅಂತ ಅಲ್ಲಿ ಅವರಲ್ಲಿ? ಮೇ ಬಿ ಅವ್ರಿಗೆ ಇರ್ಬೋದೇನೋ ಬಡವ್ರ ಮನೆ ಮಕ್ಳು ಬೆಳಿಬಾರ್ದು ಅನ್ನೋದು ಮೇನ್, ಅದು ಅವ್ರ ಥಿಂಕ್. ಬಟ್ ಅವ್ರ ಆಕ್ಚುಲಿ ಅವ್ರನ್ನ ತಗೊಂಡಿರೋದೇ ತಪ್ಪು ಅಂತ ಹೇಳ್ತೀನಿ. ದುಡ್ಡಿರೋರ್ನ ತಗೋಬಾರ್ದು, ಅದು ಮೇನ್. ಬಡವ್ರ ಮನೆ ಮಕ್ಳು ಬೆಳಿಬೇಕು, ಗಿಲ್ಲಿ ವಿನ್ ಆಗ್ಬೇಕು. ಈಗ ಮಲ್ಲಮ್ಮನ್ ತಗೊಂಡಿದಾರೆ, ಆ ರೀತಿ ನೀವ್ ಹೇಳಕ್ ಹೋದ್ರೆ? ಮಲ್ಲಮ್ಮ ಅವರು ಅಂದ್ರೆ ಅವರು ಇದ್ರಲ್ಲಿ ಹಳ್ಳಿಯಲ್ಲಿ ಬೆಳ್ದಿರೋರು. ಸೊ ಅವ್ರು ಕೂಡ ಗೆಲ್ಬಹುದು. ಬಟ್ ಆದ್ರೂನು ಗಿಲ್ಲಿ ಗೆಲ್ಬೇಕು. ಈಗ ಸೂರಜ್ ಮತ್ತೆ ಇದು ಯಾರದು ರಿಷಿ 4 ದಿನಕ್ಕೆ ಡವ್ ಹೊಡಿತವ್ರಲ್ಲ, ಏನ್ ಅನ್ಸುತ್ತೆ? ಬಿಗ್ ಬಾಸ್ ಮನೆ ಪಾರ್ಕ್ ಅಲ್ಲ. ಬಿಗ್ ಬಾಸ್ ಮನೆ ಪಾರ್ಕ್ ಅಲ್ಲ, ಅದೊಂದು ವೇದಿಕೆ ಅಂದ್ಮೇಲೆ ಅದಕ್ಕೊಂದು ಗೌರವ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು. ಬಟ್ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ನಮ್ದೇ ಜಾಗ ಅನ್ಕೊಂಡು ಎಲ್ಲಾರು ಇದಾರೆ. ಬಟ್ ಗಿಲ್ಲಿ ಹಾಗಿಲ್ಲ, ಗಿಲ್ಲಿ ಹೇಗಿದಾನೋ ಹಾಗೆ ಇದ್ದಾನೆ. ಸೊ ಅದ್ರ ಬಿಟ್ಟು ಗಿಲ್ಲಿನೇ ವಿನ್ ಆಗ್ಬೇಕು. ಅಲ್ಲ ಗಿಲ್ಲಿ ಕಾವ್ಯ ಅವ್ರಿಬ್ರು ಡವ್ ಹೊಡಿತವ್ರಲ್ಲ, ಇಲ್ವಲ್ಲ, ಅವ್ರೆಲ್ಲೂ ಅದನ್ನ ಪಬ್ಲಿಕ್ ಆಗಿ ತೋರ್ಸ್ಕೊಳ್ಳೋ ರೀತಿ ಆ ರೀತಿ ಎಲ್ಲ ಇಲ್ವಲ್ಲ. ಬಟ್ ಇವ್ರು ತೋರ್ಸ್ಕೊತಿದಾರಲ್ಲ. ಇಡೀ ಕರ್ನಾಟಕಕ್ಕೆ ಕಾವ್ಯ ಗಿಲ್ಲಿ ಲವ್ ಸ್ಟೋರಿ ಫುಲ್ ಫೇಮಸ್ ಆಗ್ತಾ ಇದೆ. ಅದು ಜನಗಳು ಮಾಡ್ತಿರೋ ಪೋಟ್ರೆ ಮಾಡ್ತಾ ಇದಾರೆ ಅಷ್ಟೇ. ಓಕೆ, ಅವರಿಬ್ರಲ್ಲಿ ಏನಿಲ್ಲ. ಬಟ್ ಅವ್ರಿಬ್ರಲ್ಲಿ ಏನೂ ಇಲ್ಲ. ಓಕೆ, ಈಗ ಆದ್ರೂನು ಇವ್ರಿಬ್ರು ಗಿಲ್ಲಿ ಮತ್ತೆ ಯಾರೋ ರಿಷಿಕಾ ಮತ್ತೆ ಸೂರಜ್ ಬಿಗ್ ಬಾಸ್ ಮನೆಗ್ ಬಂದಿರೋ ಡವ್ ಹೊಡ್ಕೊಂಡ್ ಓಡೋದಕ್ಕ ಅಥವಾ ಏನೋ ಆಟ ಆಡೋದಕ್ಕ? ಅದನ್ನೇ ಹೇಳಿದ್ದು, ಅದನ್ನ ಅವರು ಬಿಗ್ ಬಾಸ್ ಅಂತ ಅನ್ಕೊಂಡಿಲ್ಲ, ಪಾರ್ಕ್ ರೀತಿ ಅವರು ಇದ್ ಮಾಡ್ಕೊಳ್ತಿದ್ದಾರೆ. ಸೊ ಇವಾಗ ಅದ್ರಲ್ಲಿ ಬೇರೆ ಬಿಗ್ ಬಾಸ್ ಬೇರೆ ಇವತ್ತು ಕಾಲೇಜ್ ಇದು ಕೊಟ್ಬಿಟ್ಟಾರ, ಅದಕ್ಕೆ ಅವ್ರಿಗಿನ್ನೂ ಫ್ರೀ ಆಗಿದೆ. ಅಲ್ಲ ಇವತ್ತು ನೋಡಿ ಕರೆಕ್ಟ್ ಆಗಿ ಹೇಳಿದ್ರಿಗೆ, ಯಾರು ಕಾವ್ಯನ್ನ ಎತ್ತೆತ್ಕೊಂಡು ಹೋಗ್ತಾ ಇದ್ರಲ್ಲ, ನೋಡಿದ್ರ ಅದು ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಅವ್ರು ಹೇಳ್ತಾರೆ ನಿನ್ನೆ ಚಂದ್ರಪ್ರಭು ಅವರು, ನೀವು ಬೇಳೆ ಬೇಯಿಸ್ಕೊಂಡು ನೀನು ಹುಡುಗಿರ ಹತ್ರ ಬೇಳೆ ಬೇಯಿಸ್ಕೊಂಡು, ಅವರೆಲ್ಲ ಬೇಳೆ ಬೇಯಿಸ್ಕೊತಿರೋರು ಬೇರೆ ಇದ್ದಾರೆ. ಅದನ್ನ ಫಸ್ಟ್ ನೋಡ್ಲಿ. ಯಾರು ಬೇಳೆ ಬೇಯಿಸ್ಕೊಂತ ಇರೋರು ನಿಮ್ ಪ್ರಕಾರ? ಬೇಳೆ ಬೇಯಿಸ್ಕೊಂತಿರೋರು ಇಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಚಂದ್ರಪ್ರಭು ಅವರೇ ಅನ್ಕೊಳ್ತೀನಿ. ಅವ್ರ ಏನ್ ಬೇಳೆ ಬೇಯಿಸ್ಕೊಂತವ್ರ? ಎಲ್ಲೂ ಕಾಣಿಸ್ಕೊಂತ ಇಲ್ಲ ಅವರು. ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಏನ್ ಅನ್ಸುತ್ತೆ? ಪಾಪ ಅದು ಮಗು ತರ, ಅವಳಿಗೆ ಅಲ್ಲಿ ಏನಾಗ್ತಿದೆ ಅನ್ನೋದು ಅವಳಿಗೆ ಅರ್ಥ ಆಗ್ತಿಲ್ಲ. ಅವಳಿಗೆ ಕನ್ನಡ ಭಾಷೆ ಪ್ರಾಬ್ಲಮ್ ಇರೋದ್ರಿಂದ ಏನೋ ಅವಳಿಗೆ ಪಾಪ ಅರ್ಥ ಆಗ್ತಿಲ್ಲ. ಬಟ್ ಅವಳಿಗೆ ಹೇಗ್ ಅರ್ಥ ಆಗ್ತಿದೆ ಅವಳು ಆಡ್ತಿದ್ದಾಳೆ. ಓಕೆ, ನೀವ್ ಈ ತರ ಹೇಳ್ತಾ ಇದೀರಿ, ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಡವ್ ಮಾಡ್ತಾವಳೆ. ಕನ್ನಡ ಒಂದ್ಸರಿ ಕರೆಕ್ಟ್ ಆಗಿ ಮಾತಾಡ್ತಾಳೆ, ಒಂದ್ಸರಿ ಕರೆಕ್ಟ್ ಆಗಿ ಮಾತಾಡಲ್ಲ. ಸುದೀಪಣ್ಣ ಇದ್ದಾಗ ಓವರ್ ಡವ್ ಮಾಡ್ತಾಳೆ, ಸುದೀಪಣ್ಣ ಇಲ್ದೇ ಇದ್ದಾಗ ಕರೆಕ್ಟ್ ಆಗಿ ಮಾತಾಡ್ತಾಳೆ ಅಂತ. ಇಡೀ ಕರ್ನಾಟಕ ಜನತೆ 24/7 ನೋಡ್ತಾ ಇರತ್ತೆ, ಯಾರ್ ಡವ್ ಹೊಡಿತವ್ರೆ, ಯಾರ್ ಹೇಗ್ ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗೇ ಆಗುತ್ತೆ. ಆಕ್ಚುಲಿ ಎಲ್ಲಾರು 3 ತಿಂಗಳು ಒಂಥರ ಇದ್ದು ಔಟ್ ಸೈಡ್ ಒಂದ್ ಕಡೆ ಇರಕ್ ಆಗಲ್ಲ. ಅವಳ ವಿಡಿಯೋಗಳು ನೋಡಿದಾಗ್ಲೂ ಅಷ್ಟೇ, ಅವಳು ಕನ್ನಡ ಬರಲ್ಲ. ಅವಳೇನ್ ನಾನ್ ವೆಜ್ ರೆಸಿಪೀಸ್ದು ಫಿಶ್ ಏನೇನ್ ಮಾಡ್ತಿರ್ತಾಳೋ ಲೈಕ್ ಅವಾಗ್ಲೂ ಅಷ್ಟೇನೆ ಕನ್ನಡ ಬರಲ್ಲ ಅವಳಿಗೆ. ಅವಳು ಕೂಡ ಅಷ್ಟೇನೆ ಗಿಲ್ಲಿ ತರನೇ, ಅವಳು ಹೇಗೆ ಅವಳು ಮಾತಾಡ್ತಾಳೋ ಅದೇ ರೀತಿ ಇಲ್ಲಿ ಮಾತಾಡ್ತಿದ್ದಾಳೆ. ಬಟ್ ಅವಳಿಗೆ ಭಾಷೆ ಪ್ರಾಬ್ಲಮ್ ಆಗ್ತಿದೆ. ಭಾಷೆ ಪ್ರಾಬ್ಲಮ್ ಆಗ್ತಿದೆ. ಇನ್ನು ರಘು ಬಗ್ಗೆ ಏನ್ ಹೇಳ್ತೀರಿ? ಮೌಂಟೇನ್ ರಘು ಅವ್ರು ಬರ್ತಿದ್ದಾರೆ. ಆಕ್ಚುಲಿ ರಘು ಚೆನ್ನಾಗಿ ಆಡ್ತಿದ್ದಾರೆ, ಆಡ್ಲಿ, ನೋಡೋಣ. ಫಸ್ಟ್ ಯಾರು ಬರ್ತಾರೆ ಗೊತ್ತಿಲ್ಲ. ಇನ್ನು ಅಶ್ವಿನಿ ಗೌಡ ಅವರು
ಮೊನ್ನೆ ಎಲ್ರದ್ದು ಬ್ರಷ್ ತಗೊಂಡ್ ಹೋದ್ರು ಒಳಗಡೆ ವಾಶ್ರೂಮ್ ಒಳಗಡೆ. ಏನ್ ಅವ್ರು ಅಲ್ಲುಚ್ಕೊಳ್ಳೋದಕ್ಕ ಎಲ್ಲಾರ್ದು ಬ್ರಷ್ ತಗೊಂಡೋಗಿ ಎಲ್ಲಾರ ಬ್ರಷ್ ನಲ್ಲಿ ಅಲ್ಲೋಜೋದಕ್ಕ ಏನ್ಕೆ? ಅಂದ್ರೆ ಅವ್ರ ಪ್ರಕಾರ ಅವ್ರ ಮಾತ್ ಎಲ್ಲಾರು ಕೇಳ್ಬೇಕು, ಅವ್ರ ಹತ್ರ ಎಲ್ಲಾರು ಬರ್ಬೇಕು ಅಂತ. ಅದಕ್ಕೆ ಬ್ರಷ್ ತಗೊಂಡ್ ಹೋಗೋದ ಅದ್ ನಿಮ್ ಪ್ರಕಾರ ಏನ್ ಅನ್ಸತ್ತ? ಬುದ್ಧಿ ಏನ್ Silly. ಅನ್ಸುತ್ತೆ? ಸಿಲಿ ಬುದ್ಧಿ ಅನ್ಸುತ್ತೆ. ಓಕೆ, ಮಕ್ಳುಗಳು ಮಾಡೋ ಬುದ್ಧಿ. ಮಕ್ಳುಗಳು ಮಾಡೋ ಬುದ್ಧಿ ಮಾಡ್ತಾ ಇದಾರೆ. Of course. ಓಕೆ, ಇನ್ನು ಓವರ್ ಆಲ್ ನಿಮ್ ಪ್ರಕಾರ ಗಿಲ್ಲಿನ ಹೊರತುಪಡಿಸಿದ್ರೆ ಈ ಸೀಸನ್ ನಲ್ಲಿ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಯಾರು ಅನ್ಸುತ್ತೆ? ರಘು. ರಘು ಅವ್ರು ಬಂದ್ಬಿಟ್ಟು ಎಲ್ರಿಗೂ ಮೋಸ ಮಾಡಿ ಇದು ಏನೋ ಕ್ಯಾಪ್ಟನ್ ಆದ್ರು ಅಂತ ಹೇಳಿ. ಅವ್ರು ಇಂಡಿವಿಜುವಲ್ ಆಗಿ ಆಡ್ತಿದಾರೆ, ಅವ್ರು ಗೆಲ್ಬೇಕನ್ನೋದು ಅವ್ರಿಗೆ ಇರುತ್ತಲ್ವಾ. ಸೊ ಫಸ್ಟ್ ಕ್ಯಾಪ್ಟನ್ ಅವ್ರಿಗೆ ಇರುತ್ತೆ. ರಘು ಅವ್ರನ್ನ ಬಿಟ್ಟು ಇಂಡಿವಿಜುವಲ್ ಆಗಿ ಯಾರು ಆಡ್ತಾ ಇದಾರೆ ಹಂಗಾರೆ ನಿಮ್ ಪ್ರಕಾರ? ಗಿಲ್ಲಿ ಬರೀ ಕಾವ್ಯನ್ ಜೊತೆನೆ ಸುತ್ತಾನಲ್ಲ, ಕಾವ್ಯನಿಂದನೇ ಸುತ್ತ. ಅದೆಲ್ಲಾರು ಪೋಟ್ರೆ ಮಾಡ್ತಿರೋದಷ್ಟೇ, ಬಟ್ ಅವ್ನ್ ಟೈಮ್ ಬಂದಾಗ ಅವ್ನ್ ಪ್ರೂವ್ ಮಾಡ್ಕೊಂತಿದ್ದಾರೆ. ಈಗ ಇನ್ನೊಂದ್ ಕಡೆ ರಘು ಮತ್ತೆ ಅಶ್ವಿನಿ ಅವ್ರಿಗೆ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಅಂತಾರೆ. ಹೇಳ್ತಿದ್ದಾರೆ, ಹೌದು, ಬಟ್ ಆ ರೀತಿ ಅದೇ ಜನಗಳೇ ಪೋಟ್ರೆ ಮಾಡ್ಕೊಂತಿರೋದು. ಅವ್ರ ಮನ್ಸಲ್ಲಿ ಏನು ಇರಲ್ಲ, ಬಟ್ ಜನಗಳೇ ಪೋಟ್ರೆ ಅಲ್ಲ, ಅವರು ರಘು ಅವರು ಹೇಳ್ತಾ ಇದಾರಲ್ಲ, ನಿಮ್ಮನ್ನ ನಾನು ಇನ್ನೂ ಒಳ್ಳೆ ತರದಲ್ಲಿ ನೋಡ್ಬೇಕು ಅಂತ ಆಸೆ, ನಿಮ್ಮನ್ನ ನಾನು ಲಕ್ಷಣವಾಗಿ ನೋಡ್ಬೇಕಂತ ಆಸೆ. ಹೊರಗಡೆ ಬಂದ್ರೆ ಅವ್ರ ಹೆಂಡತಿ ಗೊತ್ತಾಯ್ತು. ಹೊರಗಡೆ ಬಂದ್ರೆ ಗೊತ್ತಾಗುತ್ತೆ ಅವ್ರಿಗೆ ಅವ್ರ ಹೆಂಡತಿ ಏನ್ ಹೇಳ್ತಾರೆ ಅಂತ. ಒಟ್ಟಾರೆಯಾಗಿ ನಿಮ್ ಪ್ರಕಾರ ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿನ ಹೊರತುಪಡಿಸಿ ರಘು ಗೆಲ್ಬೇಕು. ರಘು. ಓಕೆ, ಈ ವಾರ ಎಲಿಮಿನೇಟ್ ಆಗ್ಬೇಕು, ಇವ್ರು ಫಸ್ಟ್ ಹೋಗ್ಬಿಡ್ಬೇಕು ಮನೆಯಿಂದ. ಅಶ್ವಿನಿ. ಓಕೆ, ನೋಡಿ, ನಮ್ಮ ಸರ್ವೆ ಪ್ರಕಾರ ಅಶ್ವಿನಿ ಅವರು ಹೋಗ್ಬೇಕು ಹೊರಗಡೆಗೆ ಅಂತ ಹೇಳ್ತಾರೆ. ಆದ್ರೆ ಅಶ್ವಿನಿ ಅವರೇ ಫಸ್ಟ್ ಸೇವ್ ಆಗ್ತಾರಲ್ಲ, ಏನ್ ಕಾರಣ? ಬಿಗ್ ಬಾಸ್ ಗಿಮಿಕ್ ಇದು. ಓಟ್ ಇದಿಲ್ವಲ್ಲ, ವೋಟಿಂಗ್ ಲೈನ್ ಓಪನ್ ಆಗಿಲ್ವಲ್ಲ. ವೋಟಿಂಗ್ ಲೈನ್ ಓಪನ್ ಆದ್ರೆ ಗೊತ್ತಾಗುತ್ತೆ. ಸೊ ವೋಟಿಂಗ್ ಲೈನ್ ಇಲ್ವಲ್ಲ. ಓಕೆ, ನಮ್ ಕರ್ನಾಟಕ ಜನ ಒಳ್ಳೆ ತೀರ್ಪನ್ನೇ ತಗೊಂಡಿದ್ದಾರೆ, ಆದ್ರೆ ವೋಟಿಂಗ್ ಲೈನ್ ಇನ್ನು ಓಪನ್ ಆಗದೆ ಇರೋ ಕಾರಣ ಡೌಗಳು ಮಾಡ್ತಾವ್ರು ಬಿಗ್ ಬಾಸ್. ಹೋದ ವಾರ ಬಚಾವ್ ಹೌದು. ಅಶ್ವಿನಿ ಮತ್ತೆ ಜಾನ್ವಿ ಅವ್ರು ಒಂದ್ ಸ್ವಲ್ಪ ಫ್ರೆಂಡ್ಶಿಪ್ ಅಲ್ಲಿ ಜಾಸ್ತಿ ಇದ್ ಮಾಡ್ತಿದ್ದಾರೆ, ಮತ್ತೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಅನ್ಸುತ್ತೆ. ಇವ್ರು ಅಶ್ವಿನಿ ಅವರು ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ರೆ ಆ ಕಡೆಯಿಂದ ರೆಸ್ಪೆಕ್ಟ್ ತಗೊಂಡು ಸುಮ್ನೆ ಜಗಳ ಇದ್ ಮಾಡ್ತಿದ್ದಾರೆ. ಆಮೇಲೆ ಗಿಲ್ಲಿ ಮತ್ತೆ ಕಾವ್ಯ ಚೆನ್ನಾಗ್ ಆಡ್ತಿದ್ದಾರೆ, ಅವ್ರ ಫ್ರೆಂಡ್ಶಿಪ್ ಬೌಂಡ್ ಮಾಡ್ತಿದ್ದಾರೆ. ಬಟ್ ಬೇರೆಯವ್ರ ಆಚೆಗಡೆ ಎಲ್ಲ ಸೈಡ್ ಎಲ್ಲ ಅವ್ರ ಇದ್ರಲ್ಲಿ ತಿಳ್ಕೊತಿರೋದು ಲವರ್ಸ್ ತರ ಇದ್ ಮಾಡ್ತಿದ್ದಾರೆ. ಆಮೇಲೆ ಎಲ್ಲರೂ ಏನಿಲ್ಲ ಸರ್, ಚೆನ್ನಾಗ್ ಆಡ್ತಾರೆ. ಇವಾಗ ಸೂರಜ್ ಒಂದ್ ವಾರದಿಂದ ಬಂದ್ಬಿಟ್ಟು ನಮ್ದು ಅಂದ್ರೆ ಲವ್ ಸ್ಟಾರ್ಟಿಂಗ್ ಇದ್ದಾಗಿದೆ. ಆಮೇಲೆ ತಿರ್ಗಾ ಅವಳು 4 ದಿನಕ್ಕೇನೆ ಅದೆಲ್ಲ ಅಕ್ಸು ಇದೆಲ್ಲ ಆಗಿ ಆಚೆಗಡೆ ಫುಲ್ಲು ಅದ್ರ ಟ್ರೋಲ್ ಆಗ್ತಿದೆ ಅಷ್ಟೇ ಸರ್. ಅಲ್ಲ, ಈಗ ನಾನ್ ಕೇಳೋದು 4 ದಿನಕ್ಕೆ ನಿಜವಾಗ್ಲೂ ಲವ್ ಆಗುತ್ತಾ ಅಂತ? ಸರ್ ಆಗಲ್ಲ, ಬಟ್ ಅವ್ರದ್ದು ಅವಳೇನು ಅಂದ್ರೆ ಎಲ್ಲಾ ವಿಷಯ ಎಲ್ಲ ತಿಳ್ಕೊಂಡು ಹೈಲೈಟ್ ಮಾಡ್ಬೇಕು ಅಂತ ಮುಂದೆ ನಿಂತಿದ್ದಾಳೆ. ಅಂದ್ರೆ ಅವಳಿಗೆ ವಿನ್ ಆಗಕ್ಕೆ ಅವಳ ಫೇಸ್ ನ ಹೈಲೈಟ್ ಮಾಡಕ್ಕೋಸ್ಕರ ಅವಳು ಮುಂದೆ ಬಂದು ಅವನ ಜೊತೆ ಆಟ ಆಡ್ತಿದ್ದಾಳೆ ಅನ್ಸುತ್ತೆ. ಇನ್ನು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ನಿನ್ನೆ ಟಾಸ್ಕ್ ಅಲ್ಲಿ ಜಗಳ ಆಡೋದು ಗೊತ್ತಿದೆಯಾ? ನೋಡಿದ್ರಾ? ಏನ್ ಅನ್ಸುತ್ತೆ? ಅವ್ರಿಬ್ರು ಜಗಳ ಆಡಿದ್ದು ಒಳ್ಳೇದಾಯ್ತಾ ಕೆಟ್ಟ? ಸರ್ ಅವ್ರು ಆಡಿದ್ದು ಒಳ್ಳೇದೇ ಆಯ್ತು. ಅವ್ರ ಫ್ರೆಂಡ್ಶಿಪ್ ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಹಂಗೆ ಇರ್ಬಾರ್ದು ಸರ್. ಅಂದ್ರೆ ದೂರ ಅಂದ್ರೆ ಅವ್ರವ್ರ ಆಟ ಆಡಕ್ ಅವ್ರವ್ರು ಬಂದಿರೋದು, ಆದ್ರೆ ಬಟ್ ಅವ್ರು ಆಡ್ತಿರೋದು ಫ್ರೆಂಡ್ಶಿಪ್ ಅಲ್ಲಿ. ಅಂದ್ರೆ ಅಶ್ವಿನಿ ಗೌಡ ಮಾತಾಡಿದ್ರೆ ಜಾನು ಮಧ್ಯಕ್ ಬರ್ತಾರೆ, ಜಾನು ಮಾತಾಡಿದ್ರೆ ಅಶ್ವಿನಿ ಮಧ್ಯಕ್ ಬರಲ್ಲ. ಅದಕ್ಕೆ ಇದಾಗಿರೋದು ಒಳ್ಳೇದೇ ಅನ್ಸುತ್ತೆ. ಇನ್ನು ಒಂದು ವರ್ಗ ಹೇಳ್ತಾ ಇರೋದು, ಜಾನ್ವಿ ಅವರು ಅಶ್ವಿನಿ ಗೌಡ ಅವ್ರನ್ನ ಬಿಟ್ಟು ಬಂದಿದ್ದಾರೆ, ಇಂಡಿವಿಜುವಲ್ ಆಗಿ ಆಡ್ತಾ ಸಖತ್ತಾಗಿ ಆಡ್ತಾರೆ ಇನ್ ಮುಂದೆ ಅಂತ. ಸರ್ ಅದು ಡೌಟ್ ಅಲ್ಲೇ ಐತೆ. ಒಂದ್ ಸ್ವಲ್ಪ ಅಶ್ವಿನಿ ಗೌಡ ಆಡೋದು ಒಂದ್ ಸ್ವಲ್ಪ ಡೌಟ್ ಅಲ್ಲೇ ಐತೆ. ಇವ್ರು ಅಂದ್ರೆ ಅಶ್ವಿನಿ ಅವ್ರ ಫ್ರೆಂಡ್ಶಿಪ್ ನ ಬಿಟ್ಕೊಡ್ತಾ ಇಲ್ಲ. ನೆನೆ ನೋಡಿದ ಮಟ್ಟಿಗೆ ಅವ್ರು ಬಿಟ್ಕೊಡ್ತಾ ಇಲ್ಲ ಅನ್ಸುತ್ತೆ. ಒಂದ್ ಸ್ವಲ್ಪ ಇವ್ರು ಜಾನ್ವಿ ಕರೆಕ್ಟ್ ಆಗಿ ಹೇಳುದು. ಜಾನ್ವಿ ಅವ್ರು ಕರೆಕ್ಟ್ ಆಗಿ ಆಡ್ತಾರೆ. ಇನ್ನು ಗಿಲ್ಲಿ ಅವ್ರಿಗೆ ಕಾವ್ಯ ಅವರು ಮೀಸೆ ಬಳಸುವಂತದ್ದೆಲ್ಲ ಆಗಿತ್ತು, ನೋಡಿದ್ರಾ? ಏನ್ ಅನ್ನಿಸ್ತು? ಕ್ಯೂಟ್ ಕಪಲ್ಸು ಅಂತ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗಿದ್ದು. ಬಟ್ ಕಾವ್ಯ ಅವ್ರು ಎಲ್ಲೋ ಒಂದ್ ಕಡೆಗೆ ಸೂರಜ್ ಅವ್ರ ಕಡೆಗೆ ವಾಲ್ತಾ ಇದ್ದಾರೆ ಅಂತ. ಸರ್ ಅದು ಇಂಪಾಸಿಬಲ್, ಅದು ಯಾವತ್ತೂ ಆಗೋದಿಲ್ಲ. ಹಂಗೆ ಗಿಲ್ಲಿ ಅಂದ್ರೆ ಬಾಂಡಿಂಗ್ ಫ್ರೆಂಡ್ಶಿಪ್ ಬಾಂಡ್ ಮಾಡ್ತಿದ್ದಾರೆ. ಆಚೆಗಡೆ ಕಪಲ್ಸ್ ತರ ಅವ್ರೇನ್ ಕಾಣಿಸ್ತಾ ಇಲ್ಲ, ಫ್ರೆಂಡ್ಶಿಪ್ ಬಾಂಡ್ ಮಾಡ್ತಿದ್ದಾರೆ. ಬಟ್ ಆತರ ಏನಿಲ್ಲ ಸರ್. ಸೂರಜ್ ಮತ್ತೆ ರಕ್ಷಿತಾ ಶೆಟ್ಟಿ ಮಾತ್ರ ಒಂದ್ ಸ್ವಲ್ಪ ಸೂರಜ್ ಜೊತೆ ಜಾಸ್ತಿ ಲವರ್, ಆಚೆಗಡೆ ನೋಡಿದ್ರೆ ಲವರ್ಸ್ ಗಿವರ್ಸ್ ಎಲ್ಲ ಕಾಣಿಸ್ತಾರೆ. ಈಗ ಯಾರು ರಕ್ಷಿತಾ ಶೆಟ್ಟಿ ಹೇಳ್ತಾ ಇರೋದು, ಗಿಲ್ಲಿಗೆ ಕಾವ್ಯ ಇಷ್ಟ, ಕಾವ್ಯ ಲವ್ ಮಾಡ್ತಾ ಇಲ್ಲ, ಆದ್ರೆ ಗಿಲ್ಲಿ ಕಂಡ್ರೆ ನನ್ಗಿಷ್ಟ, ನಾನ್ ಗಿಲ್ಲಿನ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾಳೆ ರಕ್ಷಿತಾ ಶೆಟ್ಟಿ. ಮುಂದೆ ಗಿಲ್ಲಿಗೆ ಮತ್ತೆ ರಕ್ಷಿತಾ ಶೆಟ್ಟಿಗೆ ಏನಾದ್ರು ಲವ್ ಡವ್ವಿ ಆಗೋಂತ ಸಾಧ್ಯತೆ ಇದೆಯಾ? ಆದ್ರೆ ಗಿಲ್ಲಿ ಕಾವ್ಯನ ಬಿಟ್ಕೊಡಲ್ಲ ಸರ್ ಯಾವ್ದೇ ಕಾರಣಕ್ಕೂನು. ರಕ್ಷಿತನ್ ಜೊತೆ ಬಳಸಲ್ಲ ಅನ್ಸುತ್ತೆ. ಅಲ್ಲ, ಈಗ ರಕ್ಷಿತಾ ಶೆಟ್ಟಿ ನಾನಂತೂ ಬಿಡಲ್ಲ ನಿನ್ನ ಅಂತ ಇದ್ದಾಳಲ್ಲ.
ಸರ್ ರಕ್ಷಿತಾ ಶೆಟ್ಟಿ ಬಿಟ್ರೆ ಅದು ಗೊತ್ತಾಗ್ಬೇಕಲ್ಲ ಸರ್ ಗಿಲ್ಲಿ ಮಾಡಿದ್ರೆ ತಾನೇ ಅವನು ಅವಳ ಆ ಕಡೆಯಿಂದ ಇದ್ ಮಾಡೋದು. ಓಕೆ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗಿಲ್ಲಿ ಅಂತ ಹೇಳಿದ್ರಿ. ಗಿಲ್ಲಿನ ಹೊರತುಪಡಿಸಿ ಬೇರೆ ಯಾರು? ಕಾವ್ಯ. ಕಾವ್ಯ. ಓಕೆ, ಈ ವಾರ ಹೊರಗಡೆ ಹೋಗೋದಾದ್ರೆ ಬಿಗ್ ಬಾಸ್ ಮನೆಯಿಂದನ ಫಸ್ಟ್ ತೊಲಗಬೇಕಪ್ಪ ಇವರು ಅಂತ ನಿಮ್ಗೆ ಅನ್ಸೋದು ಯಾರು? ಸರ್ ರಕ್ಷಿತಾ ರಕ್ಷಿತಾ. Okay, ರಕ್ಷಿತಾ ಅಲ್ಲ ರಾಶಿಕಾ. ರಾಶಿಕಾ. ರಾಶಿಕಾ ಇಲ್ಲಾಂದ್ರೆ ಅಶ್ವಿನಿ. ಓಕೆ, ಇಡೀ ಕರ್ನಾಟಕನೇ ಒಂದು ಕಡೆ ಅಂದ್ರೆ ನಾವು ಸರ್ವೆಗೆ ಹೋಗ್ತಾ ಇರುವಾಗ ಅಶ್ವಿನಿ ಗೌಡ ಹೊರಗಡೆ ಹೋಗ್ಬೇಕು, ಅಶ್ವಿನಿ ಗೌಡ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಫಸ್ಟ್ ಸೇವ್ ಆಗ್ತಾ ಇರೋದೇ ಅಶ್ವಿನಿ ಗೌಡ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ನನ್ನ ಅಭಿಪ್ರಾಯ ಅಂದ್ರೆ ಎಲ್ಲ ವೋಟಿಂಗ್ ಮೇಲೆ ನಿಂತಿರ್ಬೋದು ಅನ್ಸುತ್ತೆ ಸರ್. ಟಾಸ್ಕ್ ಆಡ್ತಿದ್ದಾರೆ ಅಂದ್ರೆ ಜಗಳ ಮೋಸ್ಟ್ಲಿ ಇದ್ ಮಾಡೋ ವೋಟಿಂಗ್ ಮೇಲೆ ನಿಂತಿದ್ದಾರೆ ಅನ್ಸುತ್ತೆ. ಓಕೆ, ಎಸ್. ಇನ್ನು ಮಲ್ಲಮ್ಮ ಅಂತ ಬಂದಾಗ ಮಲ್ಲಮ್ಮನವ್ರ ಬಗ್ಗೆ ಏನ್ ಹೇಳ್ತೀರಿ ತಾವು? ಮಲ್ಲಮ್ಮ ಅಂದ್ರೆ ಸರ್ ಅವ್ರಿಗೆ ಟಾಸ್ಕ್ ಮಾಡಕ್ ಏನು ಕೊಡ್ತಾ ಇಲ್ಲ. ಕೂತಿದ್ದಾರೆ ಅಂದ್ರೆ ಯಾರಿಗೂ ಮಾಡ್ಬೇಡಿ ಅಂತಾರೆ. ಅವ್ರಿಗೂ ಕೊಟ್ರೆ ಅವರು ಆಡ್ತಾರೆ. ಎಸ್, ಎನಿವೆ ಥ್ಯಾಂಕ್ ಯು.